ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಅಂದರೆ SSC ಇಲಾಖೆಯಿಂದ 3,000ಕ್ಕೂ ಅಧಿಕ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8/4/2024 ಮತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/5/2024 ಆಗಿರುತ್ತೆ. ಹಾಗೆ ಇಲ್ಲಿ ಹುದ್ದೆಗಳಿಗೆ ಮಾಸಿಕ ವೇತನ ಬಗ್ಗೆ ನೋಡುವುದಾದರೆ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗೆ 19,900ರಿಂದ 63,200ರವರೆಗೆ ವೇತನ ಶ್ರೇಣಿ ನಿಗದಿಪಡಿಸಿರುತ್ತಾರೆ. ಹಾಗೆ ಡೇಟಾ ಎಂಟ್ರಿ ಆಪರೇಟರ್ ಈ ಹುದ್ದೆಗಳಿಗೆ 25,500ರಿಂದ 92,300ರವರೆಗೆ ಮಾಸಿಕ ವೇತನ ನಿಗದಿಪಡಿಸಿರುತ್ತಾರೆ. ಹಾಗೆ ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಹುದ್ದೆಗೆ 25,500ರಿಂದ 81,100ರವರೆಗೆ ಮಾಸಿಕ ವೇತನ ನಿಗದಿಪಡಿಸಿರುತ್ತಾರೆ. ಸೊ ಹುದ್ದೆಗಳ ವಿವರ ಬಗ್ಗೆ ನೋಡುವುದಾದರೆ 3,712 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಸ್ನೇಹಿತರೆ, ವಯೋಮಿತಿ ಬಗ್ಗೆ ನೋಡುವುದಾದರೆ 1/8/2024ರಂತೆ ಕನಿಷ್ಠ 18ರಿಂದ 27 ವರ್ಷ ವಯೋಮಿತಿ ಹೊಂದಿರಬೇಕು. ಹಾಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷ, PWD OBC ಅಭ್ಯರ್ಥಿಗಳಿಗೆ 13 ವರ್ಷ, PWD SC/ST ಅಭ್ಯರ್ಥಿಗಳಿಗೆ 15 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ. ಹಾಗೆ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಕ್ವಾಲಿಫಿಕೇಷನ್ ಬಗ್ಗೆ ನೋಡುವುದಾದರೆ 12th ಸ್ಟ್ಯಾಂಡರ್ಡ್ ಪಾಸ್ ಇನ್ ಸೈನ್ಸ್ ಸ್ಟ್ರೀಮ್ ವಿತ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ಸೆಕೆಂಡ್ PUCಯಲ್ಲಿ ಸೈನ್ಸ್ ತೊಗೊಂಡಿದ್ದು ನೀವು ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟಾಗಿ ತೊಗೊಂಡಿರ್ಬೇಕಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಹುದ್ದೆಗೆ 12th ಪಾಸ್ ಆಗಿರಬೇಕು ಅಷ್ಟೇ, ಮುಗೀತು. ಮತ್ತು ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಂದ್ರೆ HTTPS ಈ ಒಂದು SSC.government.in. ಈ ಒಂದು ವೆಬ್ಸೈಟ್ ಲಿಂಕ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ. ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡುವುದಾದರೆ 100 ರೂಪೀಸ್ ಇರುತ್ತೆ. ಆದರೆ ವುಮನ್ ಕ್ಯಾಂಡಿಡೇಟ್ಸ್ ಮತ್ತು SC/ST ಅಭ್ಯರ್ಥಿಗಳಿಗೆ ಮತ್ತು PH ಕ್ಯಾಂಡಿಡೇಟ್ಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಯಾವುದೇ ಥರದ ಅರ್ಜಿ ಶುಲ್ಕ ಇರುವುದಿಲ್ಲ. ಸೊ ಈ ಒಂದು 100 ರೂಪೀಸ್ನ ನೀವು UPI ನೆಟ್ ಬ್ಯಾಂಕಿಂಗ್ ಅಂತ ನೀವು ಪೇ ಮಾಡಬೇಕಾಗುತ್ತೆ. ಸೊ ಅರ್ಜಿ ಶುಲ್ಕ ಕೊನೆಯ ದಿನಾಂಕ 8/5/2024 ಆಗಿರುತ್ತೆ. ಇಲ್ಲಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ನೋಡುವುದಾದರೆ Tier 1 Tier 2 ಅಂತ ಎಕ್ಸಾಮಿನೇಷನ್ ನಡೆಸ್ತಾರೆ. ಸೊ ಫಸ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ತೊಗೊಳ್ತಾರೆ. ಸೊ ಅದರಲ್ಲಿ ನೀವು ಇದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇದು ಪೇಪರ್ ಆಗಿರುತ್ತೆ. ಸೊ ಫಸ್ಟ್ Tier 1 ಎಕ್ಸಾಮಿನೇಷನಲ್ಲಿ ಯಾವ್ಯಾವ ಥರ ಸಿಲೆಬಸ್ ಇರುತ್ತೆ ಏನೇನಂತ ನೋಡುವುದಾದರೆ, ಸೊ ಸೆಕ್ಷನ್ 1ನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, 25 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸಿಗೆ. ಹಾಗೆ ಇಂಗ್ಲೀಷ್ ರಿಲಿಜನ್ಸ್ಗೆ 25 ಕ್ವಶನ್ಸು 50 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡು 25 ಕ್ವಶನ್ಸು 50 ಮಾರ್ಕ್ಸು. ಜನರಲ್ ಅವೇರ್ನೆಸ್ಸು 25 ಕ್ವಶನು 50 ಮಾರ್ಕ್ಸು. ಸೊ ಟೋಟಲ್ ಇಲ್ಲಿ 60 ಮಿನಿಟ್ಸ್ ಟೈಮ್ ಇರುತ್ತೆ. ಹಾಗೆ ಇಲ್ಲಿ ಬ್ಲೈಂಡ್ ಸ್ಟೂಡೆಂಟು ಮತ್ತು ನೀವು PH ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಎಕ್ಸ್ಟ್ರಾ ಟೈಮ್ ಕೂಡ ಇರುತ್ತೆ. ಇದು ಫುಲ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಪೇಪರ್ ಇರುತ್ತೆ. ಹಾಗೆ ಇದಕ್ಕೆ 0.50 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ ಪೇಪರ್ ಮತ್ತು ಹಿಂದಿ ಇಂಗ್ಲೀಷ್ ನಿಮ್ಮದು ಯಾವ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಂಡಿರ್ತೀರಲ್ಲ ಆ ಲ್ಯಾಂಗ್ವೇಜಲ್ಲೇ ಎಕ್ಸಾಮ್ ನಡೆಸ್ತಾರೆ. ಮತ್ತು ಇಲ್ಲಿ ಸ್ಕೀಮ್ ಆಫ್ Tier 2 ಎಕ್ಸಾಮಿನೇಷನ್ ಬಗ್ಗೆ ನೋಡುವುದಾದರೆ ಇಲ್ಲಿ ಸೆಕ್ಷನ್ 1 ಆ್ಯಂಡ್ ಸೆಷನ್ 1 ಸೆಷನ್ 2 ಅಂತ ಇಟ್ಟಿರ್ತಾರೆ. ಸೊ ಇದರಲ್ಲಿ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಅಂತ 3 ಭಾಗ ಮಾಡಿರ್ತಾರೆ. ಸೊ ಸೆಕ್ಷನ್ 1ನಲ್ಲಿ ಮಾಡ್ಯೂಲ್ 1 ಮ್ಯಾಥಮೆಟಿಕಲ್ ಅಬಿಲಿಟಿ ಅಂತ ಇರುತ್ತೆ, 30 ಕ್ವಶನ್ಸ್ ಇರುತ್ತೆ ಇದು. ಮತ್ತು ಮಾಡ್ಯೂಲ್ 2 ಅಲ್ಲಿ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆಂಟ್ ಇರುತ್ತೆ, ಇದು 30 ಕ್ವಶನ್ಸ್ ಇರುತ್ತೆ. ಟೋಟಲ್ 180 ಮಾರ್ಕ್ಸ್ ಇರುತ್ತೆ. ಇದು 1 ಅವರ್ ಟೈಮ್ ಇರುತ್ತೆ ಈಚ್ ಕ್ವಶನ್ ಪೇಪರ್ಗೆ. ಹಾಗೆ ಸೆಕ್ಷನ್ 2 ಅಲ್ಲಿ ಮಾಡ್ಯೂಲ್ 1ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಅಂತ ಇರುತ್ತೆ, 40 ಕ್ವಶನ್ಸು. ಮತ್ತು ಮಾಡ್ಯೂಲ್ 2 ಅಲ್ಲಿ ಜನರಲ್ ಅವೇರ್ನೆಸ್ ಅಂತ ಇರುತ್ತೆ, 20 ಕ್ವಶನ್ಸು. ಹಾಗೆ ಸೆಕ್ಷನ್ 3ಅಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಮಾಡ್ಯೂಲ್ ಕ್ವಶನ್ ಅಂತ ಇರುತ್ತೆ, 15 ಕ್ವಶನ್ಸ್ ಇರುತ್ತೆ. ಇದು 45 ಮಾರ್ಕ್ಸಿಗೆ ನಡೆಸ್ತಾರೆ ಮತ್ತು 15 ನಿಮಿಷ ಟೈಮ್ ಇರುತ್ತೆ. ಹಾಗೆ ಸೆಕ್ಷನ್ 3ಅಲ್ಲಿ ಸ್ಕಿಲ್ ಟೆಸ್ಟ್, ಟೈಪಿಂಗ್ ಟೆಸ್ಟ್ ಅಂತ ಇರುತ್ತೆ. ಸೊ ಡೇಟಾ ಎಂಟ್ರಿ ಆಪ್ರೇಟರ್ಗೆ 15 ನಿಮಿಷ ಟೈಮ್ ಇರುತ್ತೆ ಮತ್ತು ಡೇಟಾ ಎಂಟ್ರಿ ಗ್ರೇಡ್ ಹುದ್ದೆ ಅದು ಒಂದು ಹುದ್ದೆಗೆ 15 ನಿಮಿಷ ಕಾಲ ಟೈಮ್ ಇರುತ್ತೆ.
ಕೊಟ್ಟಿರ್ತಾರೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಯಾವ ಥರ ಸಿಲೆಬಸ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸಲ್ಲಿ, ಹಾಗೆ ಕಂಪ್ಯೂಟರ್ನು ಮತ್ತು ಆ್ಯಪ್ಟಿಟ್ಯೂಡು ಇಲ್ಲಿ ಎಲ್ಲ ಯಾವ ಥರ ಸಿಲೆಬಸ್ ಇರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸ್ನೇಹಿತರೆ, ಇದರ ನೋಟಿಫಿಕೇಷನ್ ಲಿಂಕ್ ಹಾಗೂ ಅಪ್ಲೈ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.